ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಮನೇಲಿ ಯಾರೂ ಇಲ್ಲ, ನಾನು ನಮ್ಮ ಚಿಕ್ಕಮ್ಮ ನಮ್ಮ ದೊಡ್ಡಮ್ಮ ಅಷ್ಟೇ ಇರೋದು. ಇನ್ನು ಚಿಕ್ಕಮ್ಮನ ಮಕ್ಕಳೆಲ್ಲ ಹಾಸ್ಟೆಲಲ್ಲಿದ್ದಾರೆ. ಸೊ ಇವತ್ತು ಗೌರಿ ಹಬ್ಬ ಆಗಿರೋದ್ರಿಂದ ಗೌರಿ ಹಬ್ಬಕ್ಕೆ ಹೆಣ್ಮಕ್ಳಿಗೆ ತವ್ರ ಮನೆಯಿಂದ ಬಾಗ್ನ ಕೊಡ್ತಾರೆ ಅಂತ ಹೇಳ್ತಾರಲ್ಲ, ಅದು ಇಲ್ಲಿ ನಡೀತಿದೆ. ನಮ್ಮ ಚಿಕ್ಕಮ್ಮ ನಮ್ಮ ದೊಡ್ಡಮ್ಮ ಬಾಗ್ನ ಕೊಡ್ತಿದ್ದಾರೆ. ನಮ್ಮ ಸಿಂಬ ನೋಡ್ತಾವನೆ ಕುತ್ಕೊಂಡು ನನಗೂ ಇಡ್ರಿ ಅಂತ. ಸಿಂಬ ಹೆಣ್ಮಗು ಅಲ್ಲ, ಗಂಡು ಮಗು. ಅವನ್ಗೇನೋ ತಿನ್ನಕ್ ಕೊಡ್ತಾವ್ರಂತ ಹಂಗ ಆಡ್ತಾವನವನು. ಮುಂಚಿತವಾಗಿ ಇವನೇ ಹೋಗಿ ನಿಂತ್ಕೋತಾನೆ ಎಲ್ಲದಕ್ಕೆ. ಬಾಯಿಂದೆ ಸಿಂಹ ಮುಂಚಿತವಾಗಿ ಓಡೋಗ್ತಾನೆ ಏನಾದ್ರೆ ಎತ್ಕೊಂಬರಕ್ಕೆ. ಸೊ ಇದೇನೋ ಶಾಸ್ತ್ರ ಮಾಡ್ತಾವ್ರ ನೋಡ್ರಿ. ಸಿಂಬಾ ಕುತ್ಕೋ, ನೀನು ಕುತ್ಕೋ, ಸಿಟ್ ಸಿಂಬಾ ಸಿಟ್. ಕುತ್ಕೊಂಡು ನೋಡಂಗೆ. ನಾವು ಟಿವಿಯಲ್ಲಿ ಸಾಂಗ್ ಏನೋ ಹಾಕಿಲ್ಲ, ಕಾಪಿ ರೈಟ್ಸ್ ಆಗುತ್ತೆ ಅಂತ. ನಮ್ಗೆ ತಾಯಿ ಇಲ್ಲ, ಅದಕ್ಕೆ ನಾವೇ ಕೊಡ್ತೀವಿ ಅಷ್ಟೇ. ನಮ್ ಸಿಂಬಾಗೆ ಅವಳಿಗೆ ಹಾಕೊಂಬರ್ಲ. ಸಿಂಬಾಗೆ ಏನು ಇಲ್ವಾ? ಸಿಂಬಾಗೆ ಏನು ಇಲ್ವಾ? ಫ್ರೆಂಡ್ಸ್, ನಿನ್ನೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ನಿನ್ನೆ ನಮ್ಮ ದೊಡ್ಡಮ್ಮ ನಮ್ಮ ಚಿಕ್ಕಮ್ಮ ಅಲ್ಲ, ನಮ್ಮ ದೊಡ್ಡಮ್ಮಗೆ ನಮ್ಮ ಚಿಕ್ಕಮ್ಮ ಏನು ಮಾಡಿದ್ದು, ಬಾಗ್ನ ಕೊಟ್ಟಿದ್ದು. ಅದಾದ್ಮೇಲಿಂದ ಸ್ವಲ್ಪ ಬ್ಯುಸಿ ಆಗೋದ್ವಿ, ವಿಡಿಯೋ ಮಾಡೋಕ್ಕಾಗಿಲ್ಲ. ಸೊ ಇವತ್ತು ಗಣೇಶ ಹಬ್ಬ ಆಗಿರೋದ್ರಿಂದ ಮನೇಲಿ ಗಣೇಶ ಎಲ್ಲ ಕೂಣಿಸಿಲ್ಲ. ಸೊ ನಮ್ಮ ತಮ್ಮ ಸಿಂಪಲಾಗಿ ಹಂಗೆ ಇನ್ನೂ ಪೂಜೆ ಮಾಡ್ತಿಲ್ಲ. ಕೈಯಲ್ಲಿ ಗನ್ನದ ಕಡ್ಡಿ ಇಟ್ಕೊಂಡು ಅಲ್ಲಿ ನೀರು ಚೆಲ್ಲೈತಂತ ಒರೆಸ್ತವನೆ. ಅಲ್ಲಿ ನೋಡಿ, ಗನ್ನದ ಕಡ್ಡಿ ಹಾಸ್ಕೊಂಡು ಒರೆಸ್ಕೊಂಡು ಫುಲ್ಲು ಭಕ್ತಿಯಿಂದ ನಮ್ಮ ತಮ್ಮ ಪೂಜೆ ಮಾಡ್ತಾವನೆ. ಹಿಂಗೆ ಸಿಂಪಲಾಗೆ ಹಿಂಗೆ ಪೂಜೆ ಮಾಡ್ತಾ ಇರೋದು. ಸೊ ಇವಾಗ ನಮ್ಮ ಚಿಕ್ಕಮ್ಮಗೆ ನಿನ್ನೆ ಗೌರಿ ಬಾಗ್ನ ಕೊಟ್ಟಿರಲಿಲ್ಲ ಅಲ್ಲ, ಸೊ ಇವಾಗ ನಮ್ಮ ದೊಡ್ಡಮ್ಮ ಗೌರಿ ಬಾಗ್ನ ಕೊಡ್ತಿದ್ದಾರೆ. ನಮ್ಮ ತಮ್ಮ ಫುಲ್ ಭಕ್ತಿಯಿಂದ ಪೂಜೆ ಮಾಡ್ತಾವನೆ. ನಮ್ಮ ಸಿಂಬ ಅವನಿಂದ ಹೋಯ್ತಾವನೆ. ಮಾರ್ನಿಂಗ್ ನೋಡಿ ನಮ್ಮ ಚಿಕ್ಕಮ್ಮ ರಂಗೋಲಿ ಎಷ್ಟು ಚೆನ್ನಾಗಿ ಬಿಟ್ಟಿದ್ದಾರೆ. ಆ್ಯಕ್ಚುಲಿ ಚಿಕ್ಕದಾಗಿ ಬಿಡ್ತಿದ್ರು, ಇಲ್ಲ ಹಬ್ಬ ದಿವಸ ದೊಡ್ಡದಾಗಿ ಬಿಡಿ ಅನ್ನೈತೆ. ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದ್ದಾರೆ. ಸಾಂಗ್ ಯಾವ್ದು ಬರ್ತೈತೆ ನೋಡ್ರಿ, ಇಲ್ಲೇನು ನಡೀತೈತೆ, ಸಾಂಗ್ ಯಾವ್ದು ಬರ್ತೈತೆ. ಯಾವ್ದ್ರದ್ದು ನೀರಲ್ಲಿ ತಗೊಂಡು ಹೋಗ್ತಾರೆ ಕಾಲೇಜ್. ಬಾರ ಇಲ್ಲಿ ಕ್ಲೋಸ್ ಮಾಡಲ್ಲ. ಯಾವ ಸಾಂಗ್ ಬರ್ತೈತೆ, ಏನಾಗ್ತಾ ಇದೆ?
ಹಬ್ಬದ ಪ್ರಯುಕ್ತ ಅಡುಗೆ ಏನೇನು ಮಾಡಿದ್ದಾರೆ ಅಂದರೆ ಕಡುಬು. ನಮ್ಮ ಮನೆ ಈ ಥರನೇ ಕಡುಬು ಮಾಡೋದು. ನಮ್ಮ ಸ್ಟೈಲ್ ಇದು, ಈ ಥರ ಡಿಫ್ರೆಂಟಾಗಿ ಮಾಡ್ತಾರೆ ಕಡುಬುನ. ಕಡುಬು, ಮೆಣಸಿಕಾಯಿ ಬಜ್ಜಿ, ಕೋಸುಂಬರಿ, ಕಾಳುಳಿ, ಆಮೇಲೆ ಚಿತ್ರಾನ್ನ. ಸೊ ಫ್ರೆಂಡ್ಸ್, ಮಧ್ಯಾಹ್ನ ಊಟ ಮಾಡಿ ಮಲ್ಕೋಬಿಟ್ವಿ, ಹುಷಾರಿರ್ಲಿಲ್ಲ ಅಂತ. ಇವಾಗ ನಾನು ನಮ್ಮ ತಮ್ಮ ಗಣೇಶಗಳನ್ನ ನೋಡೋಕೆ ಬಂದಿದ್ದೀವಿ ಎಲ್ಲ ಕಡೆ ಗಣೇಶ ನೋಡ್ಕೊಂಡು ಕಮೆಂಟ್ಸ್ ಕೊಡ್ಕೊಂಡು ಹೋಗ್ತಾ ಇದೀವಿ ನಾನು ನಮ್ಮ ತಮ್ಮ. चप्पल उतार के करते पगले. ಫ್ರೆಂಡ್ಸ್, ಟೈಮ್ 9 ಗಂಟೆ ಆಗಿದೆ. ನಾನು ನಮ್ಮ ತಮ್ಮ ಹೋಗಿ ಎಲ್ಲ ಗಣೇಶಗಳನ್ನ ನೋಡಿಕೊಂಡು ಬಂದ್ವಿ. ಸೊ ಎಲ್ಲ ಗಣೇಶ ನೋಡಿದ್ವಿ, ಇಷ್ಟ ಆಯಿತು, ಚೆನ್ನಾಗಿ ಮಾಡಿದರು. ಒಂದೊಂದು ಕಡೆ ನಾರ್ಮಲಾಗಿ ಸಿಂಪಲಾಗಿ ಮಾಡಿದರು, ಒಂದೊಂದು ಕಡೆ ಗ್ರ್ಯಾಂಡಾಗಿ ಮಾಡಿದರು, ಚೆನ್ನಾಗಿತ್ತು. ಸೊ ನಮ್ಮ ಮನೇಲಿ ಗಣೇಶ ಹಬ್ಬ ಇದೇ ಥರ ಸಿಂಪಲಾಗಿ ಮಾಡಿದ್ವಿ. ಇಲ್ಲಿ ಬಂದಿಲ್ಲ, ಸೊ ಗಣೇಶ ಕೂಣಿಸಲ್ಲ. ನಮ್ಮಪ್ಪ ಮನೆ ಕೂಣಿಸ್ತಾರೆ. ನಾನು ಸ್ವಲ್ಪ ಕಾರಣ ಹೇಳೋಕ್ಕಾಗಲ್ಲ, ಅಲ್ಲಿ ಹೋಗೋಕ್ಕಾಗಿಲ್ಲ. ಅಲ್ಲಿ ನನ್ನ ತಂಗಿ ಅಲ್ಲೇ ಇದ್ದಾಳೆ, ಅವಳು ಅಲ್ಲೇ ಗಣೇಶ ಕೂಣಿಸ್ಕೊಂಡು ಅವಳು ಅಲ್ಲೇ ಇದ್ದಾಳೆ. ನಮ್ಮ ಚಿಕ್ಕಮ್ಮ ಮಕ್ಕಳು ಇಲ್ಲ. ಸೊ ಮನೆಯೆಲ್ಲ ಖಾಲಿ ಐತೆ. ಸೊ ನಮ್ಮದೇನೋ ಇವತ್ತೇನೋ ಹಬ್ಬ ಥರ ಇರಲಿಲ್ಲ. ಸೊ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಿದ್ದೀವಿ. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೆಚ್ಚಿನ ವೀಡಿಯೋಸ್ಗಾಗಿ ಹೀಗೆ ಸಪೋರ್ಟ್ ಮಾಡಿ. ಬಾಯ್ ಹೇಳೋಕ್ಕೂ ಯಾರು ಇಲ್ಲ, ನಾನೇ ಬಾಯ್ ಹೇಳ್ತಾ ಇದ್ದೀನಿ. ಬಾಯ್ ಫ್ರೆಂಡ್ಸ್, ಬಾಯ್.